ಉದ್ಯಮಿಗಳಿಗೆ ಹಣ ಸಂಪಾದನೆ ಮಾಡುವುದೇ ಕಾಯಕ. ಹೇಗಾದರೂ ಮಾಡಿ ಹೆಚ್ಚೆಚ್ಚು ಹಣ ಗಳಿಸೋದೇ ಅವರ ಉದ್ದೇಶವಾಗಿರುತ್ತೆ. ಹೀಗೆ ಸಂಪಾದನೆ ಮಾಡಿದ ಹಣವನ್ನ ದಾನ ಮಾಡೋರು ತೀರಾ ಅಪರೂಪ. ಆದರೆ ಇಲ್ಲೊಬ್ಬ ಉದ್ಯಮಿ ಅದಕ್ಕೆ ತದ್ವಿರುದ್ಧ. ಸರ್ಕಾರಿ ಶಾಲೆಗಳಿಗೆ ಕೊಡುಕೈ ದಾನಿ ಅಂತ ಅನ್ಸ್ಕೊಂಡಿದ್ದಾರೆ. ಮೈದಾನದಲ್ಲಿ ಜೋಡಿಸಿಟ್ಟಿರೋ ಆಟದ ಪೀಠೋಪಕರಣಗಳು, ಡೆಸ್ಕ್ಗಳು, ಮತ್ತೊಂದೆಡೆ ಹೊಸ ಹೊಸ ಕಂಪ್ಯೂಟರ್ಸ್, ಇವೆಲ್ಲ ಮಹಾದಾನಿ ಉದ್ಯಮಿಯೊಬ್ಬರು ಸರ್ಕಾರಿ ಶಾಲೆಗಳಿಗೆ ನೀಡಿರೋ ಕೊಡುಗೆ. ಹೌದು, ಸರ್ಕಾರಿ ಶಾಲೆಗಳೇ ನಿಜವಾದ ದೇಗುಲಗಳೆಂದು ತಿಳಿದಿರೋ ಮಹೇಶ್ ಬೆಲ್ಲದ ಅನ್ನೋರು ಈ ವಸ್ತುಗಳನ್ನ ದಾನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಮಾರು 21 ಸರ್ಕಾರಿ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ದಾನ ನೀಡಿದ್ದಾರೆ. ಸುಮಾರು 15 ವರ್ಷಗಳಿಂದ ದಾನ ಮಾಡ್ತಾ ಬಂದಿರೋ ಇವರು ಈ ವರ್ಷ 13 ಲಕ್ಷ ರೂಪಾಯಿ ಮೌಲ್ಯದ ಡೆಸ್ಕ್, ಪ್ರಾಜೆಕ್ಟರ್, ಕಂಪ್ಯೂಟರ್ ಹಾಗೂ ಆಟದ ಸಾಮಗ್ರಿಗಳನ್ನ ದಾನ ಕೊಟ್ಟಿದ್ದಾರೆ. 21 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ನಾನು ಈ ಆಟದ ಸಾಮಾನುಗಳನ್ನು ಮತ್ತು ಬೆಂಚ್ಗಳನ್ನು, ಕಂಪ್ಯೂಟರ್ಗಳನ್ನು, ಪ್ರೊಜೆಕ್ಟರ್ಗಳನ್ನು 15 ವರ್ಷಗಳಿಂದ ದಾನವನ್ನು ಮಾಡುತ್ತಾ ಬಂದಿರುತ್ತೇವೆ. ಇದೊಂದು 13 ಲಕ್ಷ ರೂಪಾಯಿ ದಾನ, ಈ ವರ್ಷ 13 ಲಕ್ಷ ರೂಪಾಯಿ ದಾನವನ್ನು ಕೊಟ್ಟಿರುತ್ತೇವೆ. ಇಲ್ಲಿಗೆ ಎಷ್ಟು ಕೊಟ್ಟಿರ್ಬೋದು ಸರ್ ಅಂದಾಜು? ಇಲ್ಲಿದು ಒಂದು 15 ವರ್ಷದಿಂದ ನಾನು ಈ ಶಾಲೆಗಳಿಗೆ ದಾನವನ್ನಾಗಿ ಕೊಡ್ತಾ ಬಂದಿರ್ತೇನೆ. ಶಾಲೆ ಬಿಟ್ಟು ಮತ್ತು ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಶಾಲೆನೇ ಒಂದು ದೇವಸ್ಥಾನ ಅಂತ ಹೇಳಿ ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೀನಿ. ಮೂಲತಃ ಕಬ್ಬೂರು ಪಟ್ಟಣದ ನಿವಾಸಿಯಾಗಿರೋ ಮಹೇಶ್ ಬೆಲ್ಲದ ಅವರು ಬೆಂಗಳೂರಿನಲ್ಲಿ ಆನ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ನಡೆಸುತ್ತಿದ್ದಾರೆ. ಈ ವರ್ಷ ಚಿಕ್ಕೋಡಿ ತಾಲೂಕಿನ ಕಬ್ಬೂರು, ಜೋಡಟ್ಟಿ, ಜಾಗನೂರು, ನಾಗರಮುನ್ನೋಳಿ, ಮೀರಾಪುರಹಟ್ಟಿ ಸೇರಿದಂತೆ ಮುಂತಾದ 21 ಹಳ್ಳಿಗಳ ಸರ್ಕಾರಿ ಶಾಲೆಗಳಿಗೆ ತಲಾ 2 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದಾನ ನೀಡಿದ್ದಾರೆ. ಇವರ ಅಭೂತಪೂರ್ವ ಕೊಡುಗೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಳ್ಳೆಯ ರೀತಿಯಾದಂತಹ ದಾನವನ್ನು ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೂಡ ಮಾಡುತ್ತಿದ್ದು, ಅವರಿಗೆ ಇಲಾಖೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾರೆ. ಒಟ್ನಲ್ಲಿ ತಾವಾಯ್ತು, ತಮ್ಮ ದುಡಿಮೆಯಾಯ್ತು ಅಂತ ಗಳಿಸೋದ್ರಲ್ಲೇ ಮುಳುಗಿ ಹೋಗೋ ಜನರ ಮಧ್ಯೆ ಮಹೇಶ್ ಬೆಲ್ಲದ ಅವರಂತಹ ದಾನಿಗಳು ಕಾಣಸಿಗೋದು ಅಪರೂಪ. ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆಗೆ ನೆರವಾಗುವ ಮೂಲಕ ದಾನದಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಪರಮೇಶ್ವರ ಅಂಗಡಿ, ಬಿಟಿವಿ ನ್ಯೂಸ್, ಚಿಕ್ಕೋಡಿ.